ಇವತ್ತು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ವತಿಯಿಂದ ಸ್ಟೇಟ್ ಕಮಿಟಿ ಸಭೆಯನ್ನು ಕರೆದಿದ್ದು, ಒಂದು ನಮ್ಮ ಜನರಲ್ ಬಾಡಿ ಮೀಟಿಂಗ್, ಒಂದು ಮಹಿಳೆಯರ ಒಂದು ಜನರಲ್ ಬಾಡಿ ಮೀಟಿಂಗನ್ನು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವ ರೀತಿ ನಾವು ಕಾರ್ಯರೂಪವನ್ನು ತರಬೇಕು ಮತ್ತು ಯಾವ ರೀತಿ ಕಾರ್ಯಚಟುವಟಿಕೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಜನರಲ್ ಬಾಡಿ ಮೀಟಿಂಗನ್ನು ಕರೆದಿರ್ತಕ್ಕಂಥದ್ದು. ಇವತ್ತು ರಾಜ್ಯ ಉಪಾಧ್ಯಕ್ಷರುಗಳಾಗಿರ್ಬೋದು, ರಾಜ್ಯ ಮಹಿಳಾ ಅಧ್ಯಕ್ಷರಾಗಿರ್ಬೋದು, ರಾಜ್ಯ ಮಹಿಳಾ ಉಪಾಧ್ಯಕ್ಷರುಗಳಾಗಿರ್ಬೋದು, ಬೆಂಗಳೂರು ನಗರದ ಮಹಿಳಾ ಅಧ್ಯಕ್ಷರಾಗಿರ್ಬೋದು, ಇವತ್ತಿನ ಸಭೆ ಉದ್ದೇಶ ಅಜೆಂಡಾ ಏನಪ್ಪ ಅಂದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂಗೆ ಬ್ಲಾಕ್ ಕಮಿಟಿ ಯಾವ ರೀತಿ ಮಾಡಬೇಕು, ಜಿಲ್ಲಾ ಕಮಿಟಿ ಯಾವ ರೀತಿ ಮಾಡಬೇಕು, ಸ್ಟೇಟ್ ಕಮಿಟಿಲಿ ಯಾವ ರೀತಿ ನಡವಳಿಕೆಯನ್ನು ಮಾಡಬೇಕು, ಮತ್ತು ಅದೇ ರೀತಿ ನಮ್ಮ ವುಮೆನ್ ಸ್ಟ್ರೀಟ್ ವೆಂಡರ್ಸ್ ಅಂತೇಳಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಯಾವ ರೀತಿ ಒಂದು ಜವಾಬ್ದಾರಿ ಮಹಿಳೆಯರಿಗೆ ವಹಿಸಬೇಕು, ಅವ್ರದೇ ಆದ ಒಂದು ಕಾರ್ಯಚಟುವಟಿಕೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಇವತ್ತು ಅಜೆಂಡಾವನ್ನು ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಮತ್ತು ಗಂಡಸರಿಗೆ ಯಾವ ರೀತಿ ಜವಾಬ್ದಾರಿಯನ್ನು ಕೊಟ್ಟು ಅವರಿಗೆ ಯಾವ ರೀತಿ ಕಾರ್ಯರೂಪವನ್ನು ತರಬರ್ತಕ್ಕಂಥದ್ದು, ಅದನ್ನು ನಮ್ಮ ಆ್ಯಕ್ಟ್ ಅಡಿ ಇದೆ. ಸ್ಟ್ರೀಟ್ ವೆಂಡರ್ಗೆ ಯಾವ ರೀತಿ ಮಾಡಬೇಕು, ವುಮೆನ್ಸ್ಗೆ ಯಾವ ರೀತಿ ಮಾಡಬೇಕು, ಜೆಂಟ್ಸ್ಗೆ ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥದ್ದನ್ನು ಅವ್ರು ಇವಾಗ ಹಂಚಿರ್ತಕ್ಕಂಥದ್ದು. ಮತ್ತು ಅದೇ ರೀತಿ ನಾವು ಈ ಮತ್ತು 4 ಡಿವಿಷನ್ ಇದೆ. ಬೆಂಗಳೂರು ಡಿವಿಷನ್, ಗುಲ್ಬರ್ಗ ಡಿವಿಷನ್, ಬೆಳಗಾವಿ ಡಿವಿಷನ್, ಮೈಸೂರು ಡಿವಿಷನ್. ಯಾವುದಾದನ್ನು ಯಾವ ರೀತಿ ಡಿವಿಷನ್ ಮುಖಾಂತರ ಆ ಬೀದಿ ಬದಿ ವ್ಯಾಪಾರಗಳು ಯಾವ ರೀತಿ ಜಿಲ್ಲಾಧ್ಯಕ್ಷರ ಬ್ಲಾಕ್ ಅಧ್ಯಕ್ಷರದ ಕಾರ್ಯಚಟುವಟಿಕೆ ಮಾಡಬೇಕು. ಅದೇ ರೀತಿ ನಾವು ಮಹಿಳೆಯರಿಗೆ ಒಂದು ಸಪ್ರೇಟಾಗಿ ಸಚಿವರನ್ನ ಕರೆದು ಅವ್ರದೇ ಒಂದು ರೂಪವನ್ನು ತರಬೇಕು ಅನ್ನತಕ್ಕಂಥದ್ದನ್ನು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿರ್ತಕ್ಕಂಥದ್ದು. ಮತ್ತು ಜೆಂಟ್ಸ್ದೇ ಯಾವ ರೀತಿ ಒಂದು ಕಾರ್ಯರೂಪಕ್ಕಾಗಿ ಸಚಿವರನ್ನ ಶಾಸಕರನ್ನ ಕರೆದು ಅವ್ರಿಗೆ ಒಂದು ಇನ್ಚಾರ್ಜ್ ಕೊಟ್ಟು ಅದನ್ನ ಒಂದು ರೂಪರೇಷೆಯನ್ನು ತರ್ತಕ್ಕಂಥದ್ದು. ಮತ್ತು ಒಂದು ಆ ಭಾಗ ಉತ್ತರ ಕರ್ನಾಟಕದಲ್ಲಿ ನಾವು ಒಂದು ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮ ಮಾಡಬೇಕು, ಅದರದ್ದು ಬಗ್ಗೆ ಒಂದು ಕಾರ್ಯರೂಪವನ್ನ ಚರ್ಚೆ ಮಾಡಿರ್ತಕ್ಕಂಥದ್ದು. ಮತ್ತು ನಾವು ಒಂದು 50,000 ಜನ ಸೇರಿ ಒಂದು ರೂಪವನ್ನು ಮಾಡಬೇಕು. ಒಂದು ನಿಗಮ ಮಂಡಳಿ ಮಾಡೋಕ್ಕೋಸ್ಕರಲೇ 50,000 ಜನ ಬರೀ ಬೀದಿ ಬದಿ ವ್ಯಾಪಾರಿಗಳನ್ನ ಸೇರಿಸಿ ಯಾವ ರೀತಿ ಮಾಡಬೇಕು ಅಂತ ಚರ್ಚೆ ಮಾಡಿ ಇವತ್ತು ಸ್ಟೇಟ್ ಕಮಿಟಿ ಬಾಡಿ ಇವತ್ತು ಏನಿದೆಯಲ್ಲ, ಮಹಿಳೆ ವಿಭಾಗದ ಸ್ಟೇಟ್ ಕಮಿಟಿ ಬಾಡಿ ಮತ್ತು ಜೆಂಟ್ಸ್ ಒಂದು ಸ್ಟೇಟ್ ಕಮಿಟಿ ಬಾಡಿಯನ್ನು ಇವತ್ತು ತೀರ್ಮಾನವನ್ನು ತೆಗೆದುಕೊಂಡು ಅವರವ್ರಿಗಾದ ಒಂದು ಜವಾಬ್ದಾರಿಯನ್ನು ಕೊಟ್ಟು ಮತ್ತು ಹೆಂಗೆ ರೂಪರೇಷೆ ಮಾಡ್ಕೋಬೇಕು, ಯಾವ ರೀತಿ ಮಾಡಬೇಕು ಅವ್ರಿಗೂ ಜವಾಬ್ದಾರಿ ವಹಿಸಿದ್ದೀವಿ. ಅದನ್ನು ನಾವು ಈಗಾಗಲೇ ಅಜೆಂಡಾವನ್ನು ಸಹಿತ ಬರೆದಿದ್ದೀವಿ. ಈಗಾಗಲೇ ನಾವು ಸುಮಾರು ಎಲ್ಲ ಒಂದು ಅಜೆಂಡಾದಲ್ಲಿ ಅವರ ಲಿಸ್ಟುಗಳನ್ನು ಪಟ್ಟಿಯನ್ನು ಮಾಡಿದ್ದೀವಿ. ಸ್ಟೇಟ್ ಕಮಿಟಿಯವ್ರದ್ದು, ಜಿಲ್ಲಾ ಕಮಿಟಿಯವ್ರದ್ದು, ಮಹಿಳಾ ಸ್ಟೇಟ್ ಕಮಿಟಿ ಮತ್ತು ಮಹಿಳಾ ಜಿಲ್ಲಾ ಕಮಿಟಿಯವ್ರನ್ನ KPCಗೆ ಮತ್ತು ನಾವು ಅದನ್ನು ಅಪ್ರೂವ್ ಮಾಡೋಕ್ಕೆ ಇವತ್ತು ಕರೆದು ಅದರ ರೂಪರೇಷೆ ಯಾವ್ದು ತಪ್ಪಿದ್ರೆ ಮತ್ತು ನಾವು ಅದು ಚೇಂಜಸ್ ಮಾಡೋಕ್ಕಾಗೋದಿಲ್ಲ ಆ ಪಟ್ಟಿ ಬಾಡಿಯನ್ನು ಕೊಟ್ಟು ಮತ್ತು ನೆಕ್ಸ್ಟ್ ಜಿಲ್ಲಾ ಕಮಿಟಿಯವ್ರನ್ನ ಕರಿತಾ ಇದ್ದೀನಿ. ಇದು ಕರೆದು ಬಿಟ್ಟು ನಾವು 2-4 ರೂಪದಲ್ಲಿ ಸಭೆಯನ್ನು ಮಾಡ್ತೀವಿ. ಮಹಿಳೆಯರದೇ ಸಪ್ರೇಟ್ ಸಭೆ, ಸಚಿವರನ್ನ ಕರೆಸೋದು, ಶಾಸಕರು ಕರೆಸೋದು, ಅಲ್ಲಿ ಯಾರ್ಯಾರು ಮಾಡಬೇಕು ಅವ್ರದೇ ಒಂದು ಸಭೆ, ಜೆಂಟ್ಸರದೇ ಒಂದು ಸಭೆ ಕರಿತಾ ಇದ್ದೀವಿ. ಮತ್ತು 50,000 ಜನ ಸೇರಿಸಿ ಒಂದು ಕಾರ್ಯಕ್ರಮವನ್ನು ರೂಪರೇಷೆ ಮಾಡಿದ್ದೀವಿ. ಇವತ್ತೆಲ್ಲ ನಮ್ಮ ಸ್ಟೇಟ್ ಕಮಿಟಿ ಬಾಡಿಯಲ್ಲಿ ತೀರ್ಮಾನ ಮಾಡೋದು. ಮತ್ತು ಬೆಂಗಳೂರು ನಗರದಲ್ಲಿ ID ಕಾರ್ಡ್ ಬಿಡುಗಡೆಗೆ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಯಾವ ರೀತಿ ಏನು ಮಾಡಬೇಕು ಅದೊಂದು ಕಾರ್ಯಕ್ರಮ ರೂಪರೇಷೆಯನ್ನು ಮಾಡಿ ID ಕಾರ್ಡು ಮತ್ತು ಕಾರ್ಡನ್ನು ಬಿಡುಗಡೆ ಮಾಡೋದು ಯಾವ ರೀತಿ ಅಂತ ಅದಕ್ಕೂ ನಾವು ಒಂದು 5,000 ಜನ ಸೇರಿಸಿ ಒಂದು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಅದು ಮಾಡ್ತೀವಿ. ಇದೆಲ್ಲ ಇವತ್ತು ಸ್ಟೇಟ್ ಕಮಿಟಿ ಬಾಡಿಯವರು, ಉಪಾಧ್ಯಕ್ಷರುಗಳು ದೊಡ್ಡಣ್ಣ, ನಮ್ಮ ಕೇಶವಮೂರ್ತಿ, ಪೌಡಪಚಲವರು, ಮಣಿಗೌಡರು, ಪ್ರಧಾನ ಕಾರ್ಯದರ್ಶಿ ಜಾಫರ್ ಅವರು, ಜಗದೀಶ್ ಅವರು, ಚಿರಂಜೀವಿ ಅವರು, ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯ ಮಹಿಳಾ ಅಧ್ಯಕ್ಷರು ಪ್ರೇಮಮ್ಮವರಾಗಿರ್ಬೋದು, ನಮ್ಮ 2 ಉಸ್ತುವಾರಿ ನೋಡ್ಕೊಂಡು ಆಫೀಸ್ ಇನ್ಚಾರ್ಜ್ ಮಧು ಅವರಾಗಿರ್ಬೋದು, ಬೆಂಗಳೂರು ನಗರದ ಮಹಿಳಾ ಅಧ್ಯಕ್ಷರಾಗಿರ್ಬೋದು, ರಾಜ್ಯ ಉಪಾಧ್ಯಕ್ಷರು ಜಮೀಲ್ ಅವರಾಗಿರ್ಬೋದು, ಮತ್ತು ರಾಜ್ಯ ಜಿಲ್ಲಾಧ್ಯಕ್ಷರಾದ ಅಶೋರಾಗಿರ್ಬೋದು, ರಾಜ್ಯ ಉಪಾಧ್ಯಕ್ಷರಿರ್ತಕ್ಕಂಥ ಕಾವ್ಯಶ್ರೀ ಆಗಿರ್ಬೋದು, ರಾಜ್ಯ ಉಪಾಧ್ಯಕ್ಷರಿರ್ತಕ್ಕಂಥ ಮಹಿಳೆ ಬಗ್ಗೆ ಸವಿತಾ ಛಲವಾದಿ ಆಗಿರ್ಬೋದು, ನಾವೆಲ್ಲ ಒಂದು ಡಿಸ್ಕಷನ್ ಮಾಡಿ ಯಾವ ರೀತಿ ಏನೇನು ಮಾಡಬೇಕು, ನಿಮ್ಮದೇ ಆದ ಮಹಿಳೆ ವುಮೆನ್ಸ್ ರೈಟ್ಸ್ಗೆ ಏನು ಬರುತ್ತೆ ಅದನ್ನು ಅಂತೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಅಜೆಂಡಾ ಮುಖಾಂತರವಾಗಿ ಎಲ್ಲ ವಿವರಗಳನ್ನು ತಿಳಿಸಿದ್ದೀವಿ. ಇನ್ನು ಅವರಾದ ಒಂದು ಕಾರ್ಯಚಟುವಟಿಕೆ ಮಾಡ್ತಾರೆ ಅಂತೇಳಿ ನಮ್ಮ ಸ್ಟ್ರೀಟ್ ವೆಂಡರ್ ಸೆಲ್ KPC ವಿಭಾಗದ ವತಿಯಿಂದ ನಾವು ಇವತ್ತು ಮೀಟಿಂಗನ್ನು ಕರೆದಿದ್ದೀವಿ. ಮಹಿಳೆಯರದಾಗಿರ್ಲಿ ಜೆಂಟ್ಸರಾಗಿರ್ಲಿ ನಮ್ಮ ಆಫೀಸಿಂದ ನಾವು ಅವ್ರು ಏನು ಅತಿಥಿಯಾಗಿ ಗೆಸ್ಟ್ ಅವ್ರಿಗೆ ಇದು ಮಾಡಬೇಕು ನಾವು ಮಾಡ್ತೀವಿ. ಯಾಕೆಂದ್ರೆ ಒಂದು ನಾವು ಅದು ಜವಾಬ್ದಾರಿ ಎಲ್ಲದೂ ಹಂಗೆ ಮಾಡ್ತಾರೆ ಸೆಲ್ಲಲ್ಲಿ ಯಾವುದೇ ಆಗಲಿ. ಯಾಕೆಂದ್ರೆ ನಿಮ್ಮ ಅನುಬಂಧ ಸಂಬಂಧಗಳು ಉಳಿಬೇಕು. ಇದು ನಿಮ್ಮ ಪೋಸ್ಟು ಆಗಲಿ ಯಾವುದೇ ಆಗಲಿ ಅಲ್ಲಲ್ಲ, ಇಡೀ ಯಾವುದೇ ಆಗಿರ್ಲಿ. ನಾನು ನಮ್ಮ ಸ್ಟೇಟ್ ಕಮಿಟಿಲಿ ಇರ್ತಕ್ಕಂಥವ್ರು ಒಂದು ನಿಮಿಷ ಪ್ಲೀಸ್.
ನಮ್ಮ ಸ್ಟೇಟ್ ಕಮಿಟಿಯರಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ಅವ್ರಿಗೊಂದು ಪ್ರೀತಿ ಸಂಬಂಧ ವಿಶ್ವಾಸ. ಯಾಕೆಂದ್ರೆ ನಾವು ಇವತ್ತಿರ್ತೀವಿ ಭೂಮಿ ಮೇಲೆ, ನಾಳೆ ಸಾಯ್ತೀವಿ ಅನ್ನೋ ಬರಲ್ಲ. ಅದು ಈ ಪ್ರೀತಿ ವಿಶ್ವಾಸ ಸಂಬಂಧ ಹಿಂಗೆ ಉಳಿಬೇಕು. ನಮ್ಮ ಸ್ಟೇಟ್ ಕಮಿಟಿಯಿಂದ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಅದೇ ರೀತಿ ನೀವು ಯಾವುದೇ ಆಗಿರ್ಲಿ ನೋಡಮ್ಮ, ನೀನು ದಿವಸ ಮುಂಜಾಗೃತವಾಗಿ ನಮ್ಮ ಸ್ಟೇಟ್ ಕಮಿಟಿಲಿ ಒಂದು ಏನೇ ಆಗಲಿ ನಮ್ಮ ಕಡೆಯಿಂದ ಚಿಕ್ಕದಾಗಿ ನಾವೇನಾರಾಗಲಿ, ನಾವು ಯಾರೇ ರಾಜ್ಯಾಧ್ಯಕ್ಷರು, ಮಹಿಳೆಯರಾಗಲಿ, ಉಪಾಧ್ಯಕ್ಷರಾಗೋದು, ನಮ್ಮ ಬೆಂಗಳೂರಿನಾಗೋದು ಸ್ಟೇಟ್ ಕಮಿಟಿ ಇದ್ರೆ ಅದು ಇನ್ಫಾರ್ಮ್ ಮಾಡ್ಬೇಕಮ್ಮ ನೀನು, ಆಯ್ತಾ? ನಮ್ಮ ಕೈಲಾದಷ್ಟು ನಾವು ಅದು ಮಾಡೋಣ, ಓಕೆನಾ? ಇವತ್ತು ನಮ್ಮ ಮಹಿಳಾ ರಾಜ್ಯ ಉಪಾಧ್ಯಕ್ಷರದು ಕಾವ್ಯಶ್ರೀ ಅವ್ರದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರದ ನೋಡಿ, ಅವರಾಲೆ 3-4 ಜಿಲ್ಲೆಯನ್ನು ಕೊಟ್ಟಿದ್ದಾರೆ. ಅವರು 4 ಜಿಲ್ಲೆಗೆ ಅಫೆಕ್ಟ್ ಮಾಡಿದ್ದಾರೆ. ಬಂದು ಕೇವಲ ನಮ್ಮ ಯಾರು ನಾಗರಾಜ್ ಅವರು ಮತ್ತು ಚಂದ್ರಯ್ಯವರು ಅವ್ರಿಗೆ ಏನಕ್ಕೆ ಇಂಟ್ರೆಸ್ಟ್ ಪಡ್ತಾ ಇದ್ದಾರೆ ಅಂದ್ರೆ, ಅವರು ಸೋಷಿಯಲ್ ವರ್ಕ್ ಅಂಡ್ ಇವಾಗ ಛಲವಾದಿ ಅವರು, ನಮ್ಮ ಸವಿತಾ ಅಶೋಕ್ ಛಲವಾದಿ ಅವರು, ಇವ್ರಿಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಟ್ರೆಸ್ಟ್ ಬೀದಿ ಬದಿ ವ್ಯಾಪಾರಿಗೆ ಏನೋ ಒಂದು ಕಾರ್ಯರೂಪಕ್ಕೆ ತರಬೇಕು. ಈಗ ಪ್ರೇಮಮ್ಮವರಲ್ಲಿ ಮೂಲಲಕ್ಷ್ಮಿಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಪ್ರೀತಿ ವಿಶ್ವಾಸ ಒಂದು ನಾವೆಲ್ಲ ಅಣ್ಣ ತಮ್ಮದ್ರು ಈ ಥರ ಇದ್ದಾಗ ಒಂದು ಬೆಳೀತದೆ. ನನಗೇನು ಅನ್ನೋದು ಇರಬಾರ್ದು. ಇದನ್ನು ವಿಶ್ವಾಸ ಹಿಂಗೆ ಇರಬೇಕು, ಪ್ರೀತಿ ವಿಶ್ವಾಸ ಹಿಂಗೆ ಥರ ಇರಬೇಕು. ಈ ಒಂದು ಬೆಳೆಸೋ ವೃದ್ಧಿಯನ್ನ ನಾವು ಸ್ಟೇಟ್ ಕಮಿಟಿಲಿ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಮಹಿಳಾ ಕಾವ್ಯೇಶ್ವರ ಹುಟ್ಟುಹಬ್ಬ ಇದೆ, ಅವ್ರಿಗೂ ಶುಭವಾಗಲಿ. ಅದರಿಂದ ಅವ್ರು ಕೇಕ್ ತಂದಿದ್ದಾರೆ ಮತ್ತು ಅವ್ರ ಕಡೆಯಿಂದ ಊಟ ಕಾಣಿಕೆ ಮಾಡಿಸಿದ್ದಾರೆ. ಚಿಕನ್ ಬಿರಿಯಾನಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲರಿಗೂ ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕ ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಹಿಳೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀನಿ. ಇಷ್ಟೊತ್ತು ನಮ್ಮ ಅಧ್ಯಕ್ಷರು ಎಲ್ಲ ಯಾರ್ಯಾರು ಏನೇನು ಮಾಡಬೇಕು ಅಂತ ನಮಗೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ. ಆ ಥರವಾಗಿ ಎಲ್ಲರೂ ನಡ್ಕೊಂಡು ಹೋಗ್ತೀವಿ. ನಮಸ್ಕಾರ. ಬೆಂಗಳೂರು ನಗರದ ಅಧ್ಯಕ್ಷರಾಗಿ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಈಗೇನು ಮಹಿಳಾ ಅಧ್ಯಕ್ಷರಾಗಿ ಕೆಲಸನ ಯಾವ ರೀತಿ ಮಾಡಬೇಕು ಮತ್ತು ಉಪಯೋಗಗಳನ್ನು ಸರ್ಕಾರದಿಂದ ಯಾವ ರೀತಿ ಪಡ್ಕೋಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಮಾರ್ಗಸೂಚನೆಯನ್ನು ಕೊಟ್ಟಿದ್ದಾರೆ. ಅದ್ರ ಥರನೇ ನಾವು ಮಾಡ್ಕೊಂಡು ಹೋಗ್ತೀವಿ. ಇನ್ನೂ ಸ್ಟ್ರಾಂಗ್ ಆಗಿ ನಮ್ಮ ಮಹಿಳೆ ಇದನ್ನು ಬೆಳೆಸ್ಕೊಳ್ಳೋ ಹೋಗ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಹಿಳಾ ವಿಭಾಗಕ್ಕೆ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಮಹಿಳೆಯರಿಗೆ ಹಲವಾರು ಸೌಲಭ್ಯಗಳು ಸಿಕ್ಕಿದೆ. ಇನ್ನು ನಮ್ಮ ಕೆಲವು ಭಾಗದಲ್ಲಿ ಮಹಿಳೆಯರಿಗೆ ಆ ಫೆಸಿಲಿಟಿ ಸಿಕ್ಕಿಲ್ಲ. ಅದಕ್ಕೆ ಆ ಫೆಸಿಲಿಟಿ ಸಿಗೋಂಗೆ ಮಾಡೋಣ, ಇದನ್ನ ಮಾಡ್ತೀವಿ ಎಲ್ಲರೂ ಸೇರಿ. ರಾಜ್ಯ ಮಹಿಳಾ ಉಪಾಧ್ಯಕ್ಷರಾಗಿ ನೇಮಕಾತಿ ಮಾಡಿದ್ದಾರೆ. ನನ್ನ ಹೆಸರು ಕಾವ್ಯಶ್ರೀ ಅಂತ. ಇಲ್ಲಿ ಮೊದಲಿಗಾಗಿ ಕಮಿಟಿ ಮಾಡಿರೋದು, ಮಹಿಳೆಯರದು ಕಮಿಟಿ ಮಾಡಿರೋದು, ಮಹಿಳೆಯರಿಗಾಗಿಯೇ ಮೀಸಲಾತಿಗಳು ಸಿಗ್ತಾ ಇಲ್ಲ. ಅದು ಅವ್ರ ಹತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಹೋಗಿ ತಲುಪಲಿ ಅನ್ನೋದಕ್ಕೋಸ್ಕರ ವಿಭಾಗಗಳಾಗಿ ಮಾಡಿ ಒಂದೊಂದು ಪೋಸ್ಟ್ಗೆ 4 ಜನ. ಯಾಕೆಂದರೆ ಸ್ಟೇಟ್ ವೈಸಲ್ಲಿ ಹೋದಾಗ ಒಬ್ಬರೇ ಎಲ್ಲನೂ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಅನುಕೂಲಕ್ಕೆ ತಕ್ಕಂಗೆ ಒಂದೊಂದು ಪೋಸ್ಟು ಏನು ಅನುಕೂಲ ಇದೆ ಅಲ್ಲಲ್ಲಿಗೆ ಅವರು ರಾಜ್ಯಾಧ್ಯಕ್ಷರು ಡಿವೈಡ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಮಾತುಕತೆಯಿಂದ ಸೇರಿ ಎಲ್ಲರೂ ಏನೇನು ಮಾಡಬೇಕು, ಆದರೆ ಯಾರ್ದೂ ಮನಸ್ತಾಪಗಳು ಬೇಡ. ಇಲ್ಲಿ ನಾನು ಕೆಲವೊಂದು ನೋಡಿದ್ದೀನಿ. ಬಟ್ ನಮ್ಮ ಉದ್ದೇಶ ಏನು, ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ಏನು ಮಾಡಬೇಕು ಅದನ್ನು ರಾಜ್ಯಾಧ್ಯಕ್ಷರ ಮೂಲಕ ತಿಳಿಸಿ ಮಾಡಿದ್ರೂ ಖುಷಿ ಪಡೋಣ. ಎಲ್ಲ ರೀತಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಣ ಅನ್ನೋದು ನನ್ನ ಮೂಲಕ ಕೋರಿಕೆ. ಎಲ್ಲರೂ ಮಾಡ್ತೀವಿ ಅನ್ನೋದು ಅಭಿಪ್ರಾಯ ಇದೆ. ಮತ್ತು ಇನ್ನೊಂದು ವಿಷಯ ಅಂದರೆ, ನನ್ನ ಬೀದಿ ಬದಿ ವ್ಯಾಪಾರಿಗಳು ಎಲ್ಲರೂ ಇವತ್ತು ನಂದು ಬರ್ಡೇ ಇದನ್ನ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಿದ್ದಾರೆ. ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜ್ಯಾಧ್ಯಕ್ಷರಿಗೂ ಕೂಡ ಮತ್ತು ಮುನಿಲಕ್ಷ್ಮಮ್ಮ, ಎಲ್ಲರೂ ನನ್ನ ಎಲ್ಲ ಬೀದಿ ಬದಿ ಒಕ್ಕೂಟ, ಜೆಂಟ್ಸ್ ವಿಭಾಗ ಆಗ್ಬೋದು, ಲೇಡೀಸ್ ವಿಭಾಗ, ಎಲ್ಲರೂ ನಮ್ಮದು ಒಂದೇ. ಇಲ್ಲಿ ವಿಭಾಗವಾರು ಮಾಡಿರೋದು ಅಂದರೆ ಒಂದು ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆ ಲೇಡೀಸ್ಗೆ ತಲುಪಲಿ ಅಂತ. ಮತ್ತು ನಾವೇನು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೋದು, ಎಲ್ಲ ರೀತಿ ಸಹಕಾರ ಅಧ್ಯಕ್ಷರು ಕೊಡ್ತೀವಿ ಅಂದಿದ್ದಾರೆ, ಮಾಡ್ತೀವಿ ಅನ್ನೋದನ್ನ ಭರವಸೆ ಕೊಡ್ತೀವಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸವಿತಾ ಅಂತೇಳಿ. ನನಗೆ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾಗಿ ಸರ್ ಆಯ್ಕೆ ಮಾಡಿದ್ದಾರೆ. ನನಗೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಏನಪ್ಪ ಅಂದ್ರೆ, ನಾನು ಒಂದು ಸಣ್ಣ ಇದು ಇತ್ತು ನಂದು ಸಂಸ್ಥೆ, ದೀಪು ದೀಕ್ಷಾ ಸಂಸ್ಥೆ. ಆ ಒಂದು ಸಂಸ್ಥೆ ಕಾರ್ಯಕ್ರಮಕ್ಕೆ ಸರ್ ಆಗಮಿಸಿದಾಗ ನನ್ನ ಕಾರ್ಯವೈಖರಿ ಅವನ್ನೆಲ್ಲ ನೋಡಿ ಇನ್ನು ಏನಾದ್ರೂ ಮುಂದುವರೆದು ಏನೋ ಮಾಡ್ಬೋದು ಅಂಥೇಳಿ ಸರ್ ಗಮನಕ್ಕೆ ಬಂದು ನನ್ನ ಮಹಿಳಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ಯಾರ.
ಇದು ಒಂದು ಹುದ್ದೆನ ನನ್ನ ಮೇಲೆ ಭರವಸೆ ಇಟ್ಟು ಕೊಟ್ಟಾರ. ನಾನು ಅದನ್ನು ನಿಯತ್ತಾಗಿ ಮತ್ತು ಪ್ರಾಮಾಣಿಕವಾಗಿ ನಾನು ಅದನ್ನು ನೆರವೇರಿಸ್ತೀನಿ. ಮತ್ತು ನನಗೇನು ಗೊತ್ತಿಲ್ಲ, ಈಗ ಹೊಸಬ್ಳು ನಾನು ಇದಕ್ಕೆ ನಾನು ಏನಾದರೂ ಕೇಳಿದ್ರೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ. ನಾನು ಈಗ ಗೊತ್ತಿಲ್ಲದ್ದು ಎಲ್ಲ ತಿಳ್ಕೊಂಡು ನಾನು ಪ್ರಾಮಾಣಿಕವಾಗಿ ಈ ಒಂದು ಇದಕ್ಕೆ ಸಂಸ್ಥೆಗೆ ನಾನು ಇದು ಒಂದು ಹುದ್ದೆಗೆ ನಾನು ದುಡಿದು ಪ್ರಾಮಾಣಿಕವಾಗಿ ನಾನು ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ನಾನು ಹೇಳ್ತೀನಿ. ಆಮೇಲೆ ನಾವು ಉತ್ತರ ಕರ್ನಾಟಕದಾಗ ಅಂದರೆ ಇಲ್ಕಲ್ ಭಾಗದಲ್ಲಿ ನಾವು ಒಂದು ಬೃಹತ್ತೊಂದು ಸಮಾವೇಶ ಮಾಡ್ಬೇಕಂತೇಳಿ ಮೊನ್ನೆ ಬಂದಾಗ ಸರ್ ಮಾತಾಡಿದ್ವಿ ಎಲ್ಲರೂ. ನಾವು ನಮ್ಮ ಜನಪ್ರಿಯ ನಾಯಕರಾದ ಎಸ್ ವಿಜಯಾನಂದ ಕಾಶ್ಯಪ್ಪನವರಿಗೆ ನಾವು ಇನ್ನೂ ಮಾತಾಡಿಲ್ಲ. ಸರ್ ನಮ್ಮೂರಿಗೆ ಬಂದು ನಾವು ಎಲ್ಲರೂ ಸೇರಿ ಅವ್ರಿಗೊಂದು ಡೇಟ್ ತೊಗೊಂಡು ಭಾಳ ಸಂಖ್ಯೆಯಲ್ಲಿ ಎಲ್ಲರೂ ಸೇರಿ ಅದೊಂದು ಕಾರ್ಯಕ್ರಮವನ್ನು ಮಾಡ್ಬೇಕಂತ ಹಮ್ಮಿಕೊಂಡಿವಿ. ಇಲ್ಲಿದ್ದರು ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನಾವು ಕೇಳ್ತೀವಿ. ಇನ್ನೂ ನಾವು ಶಾಸಕರಿಗೆ ತಿಳಿಸಿಲ್ಲ. ಅದೊಂದು ನಾನು ಬ್ಯುಸಿ ಟೈಮ್, ಅವರು ಬ್ಯುಸಿ ಇರ್ತಾರೆ, ನಾವೇನು ಬ್ಯುಸಿ ಇಲ್ಲ, ಅವ್ರು ಬ್ಯುಸಿ ಇರ್ತಾರೆ. ಅದಕ್ಕಾಗಿ ನಾವು ತಿಳಿಸೋಕ್ಕಾಗಿಲ್ಲ. ರಾಜ್ಯಾಧ್ಯಕ್ಷರು ಬಂದು ಅವ್ರದ್ದೊಂದು ಡೇಟ್ ತೊಗೊಂಡು ಒಂದು ಡೇಟ್ ಫಿಕ್ಸ್ ಮಾಡಿದ್ರಂದ್ರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೋದಂತ ನನ್ನ ಅಭಿಪ್ರಾಯ ಹೇಳ್ತೀನಿ. ಈ ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಬೀದಿ ವ್ಯಾಪಾರಿಗಳ ಒಕ್ಕೂಟದ ಉಪಾಧ್ಯಕ್ಷರಾಗಿ ದೊಡ್ಡಣ್ಣ ನಾವು ಸುಮಾರು ದಿವಸದಿಂದ ಸಂಘಟನೆ ಕಟ್ಟಿ ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಮ್ಮ ಬೀದಿ ವ್ಯಾಪಾರಿಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಇದಕ್ಕೆ ಕಾರಣ ಆಗಿರ್ತಾರೆ. ಈ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಆ ಸಲಹೆ ಏನಪ್ಪ ಅಂದರೆ ಆಯಾ ವರ್ಗಕ್ಕೆ, ಮಹಿಳಾ ವರ್ಗಕ್ಕೆ ಹಾಗೂ ಪುರುಷ ವರ್ಗಕ್ಕೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಎಲ್ಲ ಉಪಾಧ್ಯಕ್ಷಗಳು, ಅಧ್ಯಕ್ಷರು, ಮಹಿಳಾಧ್ಯಕ್ಷಗಳಿಗೆ ಎಲ್ಲ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ. ಆ ಜವಾಬ್ದಾರಿಯನ್ನು ಮುಂದೆ ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಮೀಟಿಂಗಲ್ಲಿ ನಾವು ಅಪ್ರೂವಲ್ ಮಾಡೋಕ್ಕೆ ಅನುಮತಿ ನೀಡಿದಂತೆ ಎಲ್ಲರಿಗೂ ಧನ್ಯವಾದ. ಇವತ್ತು ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ತಕ್ಕಂಥ ಶ್ರೀ ಸಿ ರಂಗಸ್ವಾಮಿ ಅವರು ಸಭೆಯನ್ನು ಕರೆದಿದ್ದಾರೆ. ಮತ್ತು ಈ ಸಭೆಯನ್ನು ಕರೆದಿದ್ದ ವಿಷಯವನ್ನು ಸಂಕ್ಷಿಪ್ತವಾಗಿ ಎಲ್ಲ ಸದಸ್ಯರಿಗೆ, ಬೀದಿ ಬದಿ ವ್ಯಾಪಾರಿಗಳ ಮಹಿಳೆಯರಿಗೆ ಅಥವಾ ಪುರುಷರಿಗೆ ಎಲ್ಲ ಮಾಹಿತಿಗಳನ್ನು ನೀಡಿದ್ದಾರೆ. ಮತ್ತು ಈ ಯೋಜನೆಗಳ ಬಗ್ಗೆ ಮತ್ತು ಇದರ ಒಂದು ಲಾಭ ಎಲ್ಲವನ್ನು ಸಂಕ್ಷಿಪ್ತ ವಿವರವಾಗಿ ತಿಳಿಸಿದ್ದಾರೆ. ತಾವೆಲ್ಲರೂ ಇಲ್ಲಿ ಬಂದಿದ್ದಕ್ಕಾಗಿ ಮತ್ತು ಈ ಸಭೆಯನ್ನು ಹಾಜರಾಗಿದ್ದಕ್ಕಾಗಿ ತಮ್ಮೆಲ್ಲರನ್ನು ನಾನು ಮತ್ತೊಂದು ಸಲ ಅಭಿನಂದನೆಗಳನ್ನು ಹೇಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಬೀದಿ ಬದಿ ವ್ಯಾಪಾರ ವಿಭಾಗ KPCC ವಿಭಾಗ DK ಶಿವಕುಮಾರ್ ಸಾಹೇಬರು ಅನುಮೋದನೆ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಕರ್ನಾಟಕದಾಗ ನಮ್ಮ ಬೀದಿ ವ್ಯಾಪಾರದವರಿಗೆ ಈ ವಿಭಾಗ ಅಂತ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಈ ರಾಜ್ಯ KPCC ರಾಜ್ಯ ಉಪಾಧ್ಯಕ್ಷರನ್ನ ನಮ್ಮ ಉತ್ತರ ಕರ್ನಾಟಕನಾಗ ನಾನು ಪೌಡಪ್ಪ ಚಲ್ವಾದಿ ಅಂತ ನನಗೆ ಮಾಡಿದ್ದಾರೆ. ಅದೇ ಥರ ಸವಿತಾ ಅಶೋಕ್ ಚಲ್ವಾದಿ ಅಂತ ಇವರಿಗೆ ಮಹಿಳಾ ರಾಜ್ಯ ಉಪಾಧ್ಯಕ್ಷರು ಮಾಡಿದ್ದಾರೆ. ಇದು ಇಷ್ಟ ಉಪಾಧ್ಯಕ್ಷರ ಆಯ್ಕೆಯಿಂದ ಸುಮ್ಮನೆ ಬೀದಿ ವ್ಯಾಪಾರದವರಿಗೆ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೆವು. ಆಲ್ರೆಡಿ ಉತ್ತರ ಕರ್ನಾಟಕನಾಗ ನಮ್ಮ ಬಾಗಲಕೋಟೆ ಜಿಲ್ಲಾದಾಗ ಕೆಲಸ ಆಗಿದ್ದಾವೆ. ಈಗ ನಮ್ಮಲ್ಲಿ ಒಂದು 10,000 ಜನ ಕೂಡಿಸಿ KPCCದೇ ಅಂತ ಕಾಂಗ್ರೆಸ್ ವಿಭಾಗ KPCC ವಿಭಾಗಕ್ಕೆ ಒಂದು 10,000 ಜನ ಕೂಡಿಸಿ ನಮ್ಮಲ್ಲಿ ಒಂದು ಬೃಹತ್ ಸಮಾವೇಶ ಮಾಡ್ಬೇಕಂತ ಮಾಡೇವು. ಅದಕ್ಕೆ ನಮ್ಮ ಹುನಗುಂದ ತಾಲೂಕು ಶಾಸಕರು ವಿಜಯಾನಂದ ಕಾಶ್ಯಪ್ಪನವರು ಅವ್ರಿಗೆ ಇನ್ನೂ ಕೇಳಿಲ್ಲ. ನಾವು ಕೇಳಿ ಒಂದು ಡೇಟ್ ತೊಗೊಂಡು ಅವರು ಡೇಟ್ ಪ್ರಕಾರ ಅವರು ನೇತೃತ್ವದಾಗ ಮಾಡ್ಬೇಕಂತ ವಿಚಾರ ಮಾಡೇವು. ಈ ಮುಂದಿನ ದಿನದಲ್ಲಿ ನಾನು ನಮ್ಮ ರಾಜ್ಯಾಧ್ಯಕ್ಷರು ಸವಿತಾ ಮೇಡಮ್ ಅವರು ಅವ್ರಿಗೊಂದು ಡೇಟ್ ತೊಗೊಂಡು ಕಸಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು, ಕಾಂಗ್ರೆಸ್ ಅಂದ್ರೆ ನಮ್ಮದು ಸಮುದ್ರ ಇದ್ದಂಗೆ, ಇನ್ನೂ ಜನ ಕೂಡಿಸ್ಕೇಸಿಂದ ಇನ್ನೂ ನಮ್ಮ ಹುನಗುಂದ ತಾಲೂಕಲ್ಲಿ ನಮ್ಮ ಕಾಂಗ್ರೆಸ್ನೇ ಬರಲಿ, ನಮ್ಮ ವಿಜಯಾನಂದ ಕಾಶ್ಯಪ್ಪನವರು ಈ ಯಾವಾಗೂ ಅವ್ರನ್ನ ಕಾಲ ಅವರೇ MLA ಆಗಲಿ ಅಂತ ಕಸಿಂದ ನಾವು ದೇವ್ರಗಡೆ ಆರರಿಸಿ ನನ್ನ 2 ಮಾತ್ರ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ಯಾರ ನನ್ನನ್ನು ಶಿವಮೊಗ್ಗ ಜಿಲ್ಲೆಗೆ. ಮತ್ತು ಉತ್ತರ ಕರ್ನಾಟಕ ಉಸ್ತುವಾರಿಗೂ ಜವಾಬ್ದಾರಿ ಕೊಡ್ಯಾರ ನಮ್ಮ ರಾಜ್ಯಾಧ್ಯಕ್ಷರು. KPCC ಸ್ಟೇಟ್ ವೆಂಡರ್ಸ್ ಎಲ್ಲರಲ್ಲಿ ಹಲವಾರು ಯೋಜನೆಗಳನ್ನ, ಮೂಲಭೂತ ಸೌಕರ್ಯಗಳನ್ನು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ DK ಶಿವಕುಮಾರ್ ಅನುಮೋದನೆ ಪ್ರಕಾರ
ಹಲವಾರು ಜನಕ್ಕೆ ವ್ಯಾಪಾರಸ್ಥರಿಗೆ ಏನೇನು ಬೇಕೋ ಸವಲತ್ತುಗಳು ನಮ್ಮ ರಾಜ್ಯಾಧ್ಯಕ್ಷರು ಕೊಡಿಸ್ತಾ ಇದ್ದಾರೆ. ಸಂಘಟನೆ ನಾವು ಬಿಗಿಪಡಿಸ್ತಾ ಇದ್ದೀವಿ. ಆಲ್ ಓವರ್ ಕರ್ನಾಟಕ ಇದೆ. ಇವತ್ತೂ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ಇವತ್ತು 2 ಸತಿ ಕಾಂಗ್ರೆಸ್ ಪಕ್ಷ ಬಂದಿದೆ. ಇವತ್ತು ಹೆಚ್ಚು ಕಮ್ಮಿ ಒಂದು 50-60 ಕೋಟಿ ಕೆಲಸ ಮಾಡಿದ್ದೀವಿ. ವೆಡ್ಡಿಂಗ್ ಝೋನ್ನ ಬೀದಿ ವ್ಯಾಪಾರಿಗಳು, ಸಂತೆ ಮಾರ್ಕೆಟ್ ಆಗ್ಬೋದು, ವೆಡ್ಡಿಂಗ್ ಝೋನ್ನ ತಿಂಡಿ ಗಾಡಿಗಳಿಗೆ ಮತ್ತು ತರಕಾರಿ ಮಾರ್ಕೆಟ್ ಆಗ್ಬೋದು. ರಾಜ್ಯಾಧ್ಯಕ್ಷರಿಗೆ ತೋರಿಸಿದ್ದೀನಿ ಶಿವಮೊಗ್ಗದಲ್ಲಿ ಎಲ್ಲ ಕಡೆ ಏನೇನು ಕೆಲಸ ಮಾಡಿಸಿದ್ವಿ ಅಂತೇಳಿ. ಆ ಥರ ಎಲ್ಲ ಕಡೆನೇ ಕೆಲಸ ಆದರೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಶಿವಮೊಗ್ಗ ಒಂದೇ ಅಲ್ಲ, ಎಲ್ಲ ಕಡೆನೇ ಕೆಲಸ ಆಗಬೇಕು. ರಾಜ್ಯಾಧ್ಯಕ್ಷರು ಕಣ್ಣೆದುರುಗಡೆ ನೋಡ್ಕೊಂಬಂದಿದ್ದಾರೆ, ತೋರಿಸಿದ್ದೀವಿ. 50 ಕೋಟಿ ಕೆಲಸ ಹೆಚ್ಚಿಗೆ ಆಗಿದೆ ನಮ್ಮದು ಸ್ಟ್ರೀಟ್ ವೆಂಡರಲ್ಲಿ. ಇವತ್ತವರೆಗೆ ಯಾರಿಗೂ ಗೊತ್ತಿಲ್ಲ. ರಾಜ್ಯಾಧ್ಯಕ್ಷರು ನೋಡ್ಕೊಂಬಂದಿದ್ದಾರೆ. ನಮಸ್ಕಾರ. ಹುಬ್ಳಿ ಧಾರವಾಡಲಿಂದ ಜಾಫರ್ ಮುಲ್ಲಾ ಅಂತೇಳಿ ಮಾತಾಡೋದು. ನಾ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟದಲ್ಲಿನೂ ಪ್ರಧಾನ ಕಾರ್ಯದರ್ಶಿ ಇದ್ದೇನೆ ಹಾಗೂ ಧಾರವಾಡ ಜಿಲ್ಲಾ ಅಧ್ಯಕ್ಷ ಇದ್ದೇನೆ ಹಾಗೂ KPCCಯಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. 2 ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದಾರೆ. ಬೆಳಗಾವಿ ಹಾಗೂ ಚಿಕ್ಕೋಡಿ, ಹುಬ್ಳಿ ಧಾರವಾಡ 4 ಭಾಗದಲ್ಲಿ ನನಗೆ ಉಸ್ತುವಾರಿಯಾಗಿ ಮಾಡಿದ್ದಾರೆ ರಂಗಸ್ವಾಮಿ ಸರು. ಹಾಗೂ ಆ ಭಾಗದಲ್ಲಿ ಮಹಿಳೆಯರಿಗಾಗಿ ಹೆಚ್ಚಿನ ಸೌಲಭ್ಯಗಳನ್ನು ಅನುಕೂಲ ಆಗಲಿ ಅನ್ನೋದು ಸಲುವಾಗಿ ಇವತ್ತಿನ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ಮಹಿಳಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಮುಂದೆ ನಮ್ಮ ನಿಗಮ ಮಂಡಳಿಗೆ ಮಹಿಳೆಯರು ಹೆಚ್ಚಿನ ಜನರು ಬರಲಿ ಅಂತೇಳಿ ಮುಂದೆ ಒಂದು ಡೇಟ್ ತೊಗೊಂಡು 50,000 ಜನ ನಾವು ಬೆಂಗಳೂರಿನಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ ಹಾಗೂ ನಮ್ಮ ಬೆಂಗಳೂರಿನಿಂದ ಸುತ್ತಮುತ್ತಲ ಕರ್ನಾಟಕದಿಂದ ಎಲ್ಲರೂ ಕೂಡಿಸಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಒಂದು 50,000 ಜನನ ಕೂಡಿಸಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಹೈಬತ್ತ ಸಮಾವೇಶ ಮಾಡಿ ನಮ್ಮ ರಂಗಸ್ವಾಮಿ ಅವ್ರನ್ನ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕಂತೇಳಿ ನಮ್ಮ ಬೀದಿ ಬದಿ ಎಲ್ಲ ವ್ಯಾಪಾರಸ್ಥರದ್ದು ಬಹುದಿನಗಳಿಂದ ಆಸೆ ಇದೆ. ಇದು ಆಸೆ ನೆರವೇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ. ನಮಸ್ಕಾರ.